ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಾಲಿಗೆ ಹಬ್ಬಗಳು ಬರ್ತಿವೆ. ಯಾವುದೇ ಹಬ್ಬ ಇರಲಿ ಕೇವಲ ಒಂದು 10ರಿಂದ 15 ನಿಮಿಷದೊಳಗಡೆ ದೇವ್ರ ನೈವೇದ್ಯಕ್ಕೆ ಪರ್ಫೆಕ್ಟ್ ಆಗಿ ಬರೋ ಟ್ರೆಡಿಷನಲ್ ಸ್ಟೈಲ್ ಸಜ್ಜಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಇಂಡಿಯಲಂ ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿಗೆ. ನೀವು ಸ್ಟೀಲ್ ಪಾತ್ರೆ ಯೂಸ್ ಮಾಡಕ್ ಹೋಗ್ಬೇಡಿ, ತಳ ಹಿಡಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಬಿಕಾಸ್ ನಾವಿಲ್ಲಿ ರವೆ ಯೂಸ್ ಮಾಡ್ಕೊಂಡು ಮಾಡ್ತಿರೋದ್ರಿಂದ ತಳ ಹಿಡಿಯುತ್ತೆ. ಅದರಿಂದ ಇಂಡಲಿಯಂ ಪಾತ್ರೆನ ಯೂಸ್ ಮಾಡಿ. ಈಗ ನಾನು ಪಾತ್ರೆ ಕಾದಾದ ನಂತರ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಕಾದಾದ ನಂತರ ನಾನು ಇಲ್ಲೊಂದು 5 ಗೋಡಂಬಿ ಸೇರಿಸ್ಕೊಂಡಿದ್ದೀನಿ. 5 ಗೋಡಂಬಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಬ್ರೌನ್ ಕಲರ್ ಬಂದಾದ್ಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ದ್ರಾಕ್ಷಿ ಕೊನೆಗೆ ಹಾಕೊಬೇಕು. ಇದು ಫ್ರೈ ಆ ಎಣ್ಣೆಗೆ ಹಾಕಿದ ತಕ್ಷಣ ತುಪ್ಪಕ್ಕೆ ಬಬಲ್ಸ್ ತರ ಊದ್ಕೊಳ್ಳುತ್ತೆ. ಅಷ್ಟಲ್ಲೇ ಎತ್ಬಿಡ್ಬೇಕು. ಆ ತರ ಊದ್ಕೊಂಡಿದ ತಕ್ಷಣ ಇಲ್ಲ ಅಂತಂದ್ರೆ ಸೀದೋಗೋ ಚಾನ್ಸ್ ತುಂಬಾ ಇರುತ್ತೆ. ಈಗ ನಾನೀಗ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ತುಪ್ಪಕ್ಕೆ ನಾನಿಲ್ಲಿ ಸ್ಮಾಲ್ ಕಪ್ ಅಷ್ಟು ರವೆ ಹಾಕೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಚಿರೋಟಿ ರವೆ. ನೀವು ಬೇಕಾದ್ರೆ ಸಣ್ಣ ರವೆಯಲ್ಲೂ ಮಾಡ್ಕೊಬಹುದು ಸಜ್ಜಿಗೆನ. ಇದನ್ನ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಆದಷ್ಟು ಚೆನ್ನಾಗಿ ಬರುತ್ತೆ ಸಜ್ಜಿಗೆ. ಇಲ್ಲ ಅಂತಂದ್ರೆ ಅದು ಹಸ್ಕಸ್ಕ ಸ್ಮೆಲ್ ಇರುತ್ತೆ. ಆ ತರ ಇದ್ರೆ ಹೊಟ್ಟೆನೋ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ರವೆ ಚೆನ್ನಾಗಿ ಹುರ್ಲಿಲ್ಲ ಅಂದ್ರೆ ರವೆ ಆದಷ್ಟು ಚೆನ್ನಾಗಿ ಹುರ್ಕೊಬೇಕು. ಆ ಗಮ್ ಸ್ಮೆಲ್ ಬರುತ್ತೆ, ಆಗ ಗೊತ್ತಾಗುತ್ತೆ ಚೆನ್ನಾಗಿ ಫ್ರೈ ಆಗಿದೆ ರವೆ ಅಂತ. ನಿಜವಾಗ್ಲೂ ಈ ಹಬ್ಬಗಳಲ್ಲಿ ಏನೇ ತಿಂಡಿ ಮಾಡಿದ್ರು ಈ ತರ ಒಂದು 10 ನಿಮಿಷ ಆಗುವಂತ ನೈವೇದ್ಯ ಮಾಡಿಟ್ರೆ ಏನೋ ಒಂಥರ ಸಮಾಧಾನ ಮಡಿಯಿಂದ. ನಾನಿಲ್ಲಿ ರವೆ ಜೊತೆಗೇನೆ ಒಂದು 3 ಲವಂಗ ಸೇರಿಸ್ಕೊಂತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪದ ಜೊತೆಗೇನೆ ಆ್ಯಡ್ ಮಾಡ್ಕೊಬಹುದು. ತುಪ್ಪದ ಜೊತೆ ಹಾಕೊಂಡ್ರೆ ಇದು ಸಿಡಿಯುತ್ತೆ ಅಂತ ನಾನಿಲ್ಲಿ ರವೆ ಜೊತೆನೆ ಹಾಕೊಂತಾ ಇದ್ದೀನಿ. ಕೈ ಬಿಡ್ದಂಗೆ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅಗಮ ಸ್ಮೆಲ್ಲು ಆರೋಮಾ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ. ಮೇನ್ ಬೇಕಾಗಿರೋದೇ ಪೇಷನ್ಸ್ ಇಂದ ತುಂಬಾ ಚೆನ್ನಾಗಿ ಹುರ್ಕೊಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬಂದಿದೆ. ಮೀನ್ಸ್ ಒಂದ್ ಸ್ವಲ್ಪ ಬ್ರೌನ್ ಶೇಡ್ ಟರ್ನ್ ಆಗಿದೆ ರವೆ ಹುರ್ಕೊಂಡಿರೋದನ್ನ. ನಾನಿಲ್ಲಿ ಒಂದು ಸ್ಮಾಲ್ ಸೈಜ್ ಪಚ್ಚ ಬಾಳೆಹಣ್ಣು ಕಟ್ ಮಾಡಿ ಹಾಕೊಂತಾ ಇದ್ದೀನಿ. ನೀವಿಲ್ಲಿ ಯಾಲಕ್ಕಿ ಬಾಳೆಹಣ್ಣು ಬೇಕಾದ್ರೆ ಯೂಸ್ ಮಾಡ್ಬೋದು. ಯಾವುದೇ ಬಾಳೆಹಣ್ಣು ಹಾಕೊಂಡ್ರು ಹಣ್ಣು ತುಂಬಾ ಹಣ್ಣಾಗಿರ್ಬೇಕು ಬಾಳೆಹಣ್ಣು. ಕಾಯಿ ಅಂತದನ್ನ ಯೂಸ್ ಮಾಡಕ್ ಹೋಗ್ಬೇಡಿ. ಈಗ ನಾನಿಲ್ಲಿ ಇವಾಗ ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ನೋ ಆ ಕಪ್ಪಲ್ಲೇ 1 ಕಪ್ ಅಷ್ಟು ಹಾಲು ಹಾಕೊಂತಾ ಇದ್ದೀನಿ. ಅದೇ ಕಪ್ಪಲ್ಲೇನೆ 1.5 ಕಪ್ ಅಷ್ಟು ನೀರು ಸೇರಿಸ್ಕೊಂತಾ ಇದ್ದೀನಿ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ಎಲ್ಲೂ ಒಂದು ಗಂಟಾಗಿಲ್ಲ. ಈ ತರ ಬಿಸಿನೀರ್ನ ಕಾಯಿಸಾಕೊಳ್ಳಿ, ಬಿಸಿ ಹಾಲನ್ನ ಹಾಕೊಳ್ಳಿ. ನಾನಿಲ್ಲಿ ಬಿಸಿನೀರ್ ಹಾಕೊಂತಾ ಇದ್ದೀನಿ ಮತ್ತೆ ಕಾಯಿಸಿರೋಂತ ಹಾಲನ್ನ ಹಾಕೊಂತಾ ಇದ್ದೀನಿ. ನೀವು ಬಿಸಿನೀರ್ ಹಾಕೊಂಡ್ರಷ್ಟು 1 ಗಂಟು ಬರಲ್ಲ. ಎರಡಕ್ಕೂ ಕರೆಕ್ಟಾಗಿ ಕರೆಕ್ಟಾಗಿರುತ್ತೆ. ಬಿಸಿ ರವೆ ಅಲ್ವಾ, ಬಿಸಿ ರವೆಗೆ ಬಿಸಿನೀರ್ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಹೊಂದ್ಕೊಳ್ಳುತ್ತೆ. ನಾನು ಅದೇ ಅಳತೆಯಲ್ಲೇನೆ 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಿ ಅಳತೆ ಮಾಡಿ ಹಾಕೊಂತಿರೋ ರವೆನ ಅದೇ ಪ್ರಮಾಣದಲ್ಲೇನೆ ಎಲ್ಲಾನು ಅಳತೆ ಕರೆಕ್ಟಾಗಿ ತಗೊಂಡು ಹಾಕೊಬೇಕು. ಈಗ ನೀಟಾಗಿ ತಿರುಗಿಸ್ಕೊಳ್ಳೋಣ. ಸಕ್ಕರೆನ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ನೀರ್ ಹಾಕಿದ ತಕ್ಷಣ ಸಕ್ಕರೆ ಹಾಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈಗ ಸಕ್ಕರೆ ಇದೆಲ್ಲ ಹೊಂದ್ಕೊಂಡಿದ ತಕ್ಷಣ ಹಾಕಿದ ತಕ್ಷಣ ಏನಾಗುತ್ತೆ, ಬಿಸಿಗೆ ಎಲ್ಲ ನೀಟಾಗಿ ನೆನ್ಕೊಳ್ಳುತ್ತೆ. ಹೀಗೆಲ್ಲ ಫ್ರೈ ಮಾಡ್ಕೊಂಡು ಆದ್ಮೇಲೆ ನೀಟಾಗಿ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಯಾಲಕ್ಕಿ ಹಾಕೊಂತಾ ಇದ್ದೀನಿ. ಈಗ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಆಗ್ಲೇ ಫ್ರೈ ಮಾಡ್ಕೊಂಡಿದ್ದಂತ ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂತಾ ಇದ್ದೀನಿ. ನೀಟಾಗಿ ಒಂದು 2 ನಿಮಿಷ ನೀಟಾಗಿ ತಿರುಗಿಸ್ಕೊಳ್ಳೋಣ. ಈ ರವೆಗೆ ಏನು ಪ್ರಾಬ್ಲಮ್ ಅಂದ್ರೆ ನೀವೆಷ್ಟೇ ತುಪ್ಪ ಹಾಕಿ ನೀಟಾಗಿ ಹೀರ್ಕೊಂಡ್ಬಿಡುತ್ತೆ, ಒಂದಿಷ್ಟು ಬಿಡೋದಿಲ್ಲ. ನೀವು ಬೇಕಾದ್ರೆ ಸ್ವಲ್ಪ ಎಣ್ಣೆ ಕೂಡ ಯೂಸ್ ಮಾಡ್ಕೊಬೋದು. ನಾವು ಒಂದು 6 ಅವರ್ 10 ಅವರ್ಸ್ ಇಡ್ತೀವಿ ಅಂತಂದ್ರೆ ಸ್ವಲ್ಪ ಎಣ್ಣೆ ಯೂಸ್ ಮಾಡ್ಕೊಳ್ಳಿ. ಸಾಫ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗಿರುತ್ತೆ. ಸಂಜೆವರೆಗೂ ಗಟ್ಟಿ ಆಗೋದೇ ಇಲ್ಲ. ನೀರು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.